ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಸಾಟರ್ಡೇ ಈವ್ನಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು. ಸಾಟರ್ಡೇ ನಾವು ಸಂಜೆ ಒಂದು ಬರ್ತ್ಡೇ ಇದ್ದಿದ್ರಿಂದ ಸೊ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಸೊ ತುಮಕೂರಲ್ಲಿರೋರಿಗೆ ಈ ಒಂದು ಪ್ಲೇಸ್ ಯಾವುದು ಅಂತ ಗೊತ್ತಿರುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ಪ್ಲೇಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಂತಾನೆ ಹೇಳ್ಬೋದು. ಸೊ ನಮ್ಮ ತುಮಕೂರಲ್ಲಿರುವಂತಹ ಅಮಾನಿ ಕೆರೆಗೆ ನಾವು ವಿಸಿಟನ್ನು ಮಾಡಿದ್ವಿ. ಸೊ ಅಮಾನಿ ಕೆರೆಗೆ ಹೋದ್ಮೇಲೆ ಹೋಗೋದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಊಟ ಮಾಡಿರಲಿಲ್ಲ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ತಿಂತಾ ಇದ್ರು. ಆನಂತರ ನನ್ನ ಮಗಳು ಆಟದ ಸಾಮಾನು ಬೇಕು ಅಂತ ಆಟ ಮಾಡಿದ್ಲು. ಹಂಗೂ ಹಿಂಗೂ ಒಂದು ಆಟದ ಸಾಮಾನು ತೊಗೊಂಡ್ಲು ಅಂತಲೇ ಹೇಳ್ಬೋದು. ನೆಕ್ಸ್ಟು ಬೋಟಿಂಗ್ ಯಾವತ್ತೂ ಕೂಡ ಇಲ್ಲಿ ಹೋಗಿರಲಿಲ್ಲ. ಸೊ ಹಾಗಾಗಿ ಒಂದ್ಸಲ ಬೋಟಿಂಗ್ ಹೋಗೋಣ ಅಂತ ಕರೆಕ್ಟಾಗಿ ನಾವು ಬಂದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿಲಿ ಹೆಂಗ್ ರೆಡಿ ಆಗಿದ್ಯಾ ನೋಡೋಣ. ಬಿಚ್ಚಾಕ್ಬಾರ್ದು, ತಡಿ ಒಂದು ನಿಮಿಷ ನೋಡು, ಫೋಟೋ ತೆಗಿತಿದ್ದೀನಿ ನಾನು. ಸೊ ಈ ಪಾಪು ಬಂದ್ಬಿಟ್ಟು ಆಶಾ ಅವರ ತಮ್ಮನ ಮಗಳು ಮತ್ತೆ ಸ್ಯಾರಿ ಹಾಕೊಂಡಿರೋರು ಅವ್ರ ವೈಫ್ ಅಂತಾನೆ ಹೇಳ್ಬೋದು. ಆಶಾ ಅವ್ರ ಬರ್ತಡೇ ಇದ್ದಿದ್ರಿಂದ ಅವ್ರನ್ನ ಕರೆದಿದ್ರು. ಸೊ ಅವರು ಕೂಡ ಬಂದಿದ್ರು. ಆನಂತರ ಇಲ್ಲಿ ನೋಡ್ಬೋದು. ಸೊ ನಾನು ಕೂಡ ಈ ಒಂದು ಅಮಾನಿ ಕೆರೆ ಪಾರ್ಕಿಗೆ ಹೋಗಿದ್ದೆ. ಬಟ್ ಸಂಜೆ ಇಲ್ಲಿ ಬೋಟಿಂಗ್ ಯಾವತ್ತೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಂಜಾಯ್ ಕೂಡ ಮಾಡಿದ್ವಿ. ಎಷ್ಟು ಒಬ್ಬೊಬ್ರೇನಾ? ಅದ್ರಲ್ಲ ಸೆಲ್ಫಿ ತಕ್ಕ ವಿಡಿಯೋ. ಇಲ್ಲಿ ನೋಡು, ನೀನೇ ಕರಂಗಿಲ್ಲ ಬಿಡು. ಫುಲ್ ಕೆಲವು ಮುಖಕ್ಕೆ 6 ತಿಂಗಳು ತುಂಬಿಸೋಕೆ ಹಾಕಿ. ಹಾಯ್ ಬರ್ರಿ ತೆಗಿಯೇ ಬಿಂಕದ ಸಿಂಗಾರಿ. ಸೊ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಆನಂತರ ಪಾರ್ಕಲ್ಲಿ ಒಂದು 5 ನಿಮಿಷ ವಾಕ್ ಮಾಡಿ ಆನಂತರ ಇಲ್ಲಿ ಸಿದ್ಧಗಂಗೆ ಮಠಕ್ಕೆ ಹೋಗೋದು ಅಥವಾ ಫಿಲಮ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ನೇಚರ್ ಚೆನ್ನಾಗಿದ್ದರಿಂದ ಅದು ಸನ್ಸೆಟ್ ಆಗಿರೋದ್ರಿಂದ ಫೋಟೋಸ್ ತಗೊಳ್ಳೋಣ ಅಂತ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ನಂದೇನಿಲ್ಲ, ನಾವೇನು ಹೋಗ್ತಾನೆ ಇರ್ತೀವಿ, 15 2 ಸಲ ಹೋಗ್ತೀವಿ. ನಿಮ್ಮದು ಡಿಸಿಷನ್ ಅಷ್ಟೇ. ಆನಂತರ ಅಲ್ಲಿಂದ ನಾವು ಹೊರಗಡೆ ಬಂದುಬಿಟ್ಟು ಇಲ್ಲಿ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಹೊರಟ್ವಿ. ಆನಂತರ ಸಂಜೆ ಆಗಿದ್ದರಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ನಾವು ಅಮಾನಿ ಕೆರೆಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಆನಂತರ ನಾವು ಹೊರಟ್ವಿ ಸಿದ್ಧಗಂಗೆ ಮಠಕ್ಕೆ ಹೋಗೋಣ. ಹೆಂಗಿದ್ರು ಕೂಡ ಇವಾಗ ಫ್ರೈಡೇ ನೈಟ್ ನನ್ನ ಹಸ್ಬೆಂಡ್ ಹೋಗಿದ್ರು, ಅಂದರೆ ದನಿನ್ ಸಂತೆ ಅವತ್ತು ಸ್ಟಾರ್ಟ್ ಆಗಿದ್ದು. ನಮ್ಮ ಸಿದ್ಧಗಂಗೆ ಮಠದಲ್ಲಿ ದನಿನ್ ಸಂತೆ ಅಂತ ಅಂದರೆ ತುಂಬಾ ಫೇಮಸ್ಸು. ಅದರಲ್ಲೂ ವರ್ತೂರು ಸಂತೋಷ್ ಅವರು ಕೂಡ ಬಂದಿದ್ದರು, ಬಟ್ ನಾನು ಯಾವಾಗಲೂ ನೋಡಿರಲಿಲ್ಲ. ಆನಂತರ ಇಲ್ಲಿ ಬಜ್ಜಿ ವಡೆ ಬೋಂಡ ಎಲ್ಲನೂ ಕೂಡ ತಿಂದ್ಕೊಂಡು ಸೊ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ನಾವು ಅಲ್ಲಿಗೆ ಬಂದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆಹಿಕಲ್ಸ್ ಅಲ್ಲೇ ಆಲ್ರೆಡಿ ನಾವು ಹೋಗೋದಕ್ಕಿಂತ ಮುಂಚೆನೇ ಇಲ್ಲಿ ಪಾರ್ಕ್ ಆಗಿದ್ದು.
ಸೊ ನೆಕ್ಸ್ಟು ಆ ಒಂದು ವ್ಲಾಗಲ್ಲಿ ಸೊ ಏನೆಲ್ಲ ಇತ್ತು, ಸೊ ಏನೆಲ್ಲ ನೋಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್